ಹಲೋ. ಡೇ 1ಗೆ ಪನ್ನೀರ್ ಮತ್ತೆ ವಾಟರ್ಮೆಲನ್ ಚೂಸ್ ಮಾಡಿರೋದು. ಪನ್ನೀರನ್ನ ಆಲ್ರೆಡಿ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಪ್ಯಾನಿಗೆ ಸ್ವಲ್ಪ ಗೀ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದಾನೆ. ನಾವು ಬಟರ್ ಕೂಡ ಯೂಸ್ ಮಾಡಬಹುದು. ಇವಾಗ ನಾನು ಕಟ್ ಮಾಡಿರುವಂತಹ ಪನ್ನೀರ್ ಹಾಕಿ ಅದಕ್ಕೆ ಪೆಪ್ಪರ್ ಪುಡಿ ಮತ್ತೆ ಸಾಲ್ಟ್ ಅನ್ನ ಹಾಕಿದ್ದೇನೆ. ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಬೇರೆ ತರದ್ದು ಮಸಾಲೆ ಹಾಕಿದ್ರೂನುವೆ ಅವರಿಗೆ ಇಷ್ಟ ಆಗ್ತದೆ ಅಂತ ಇದ್ರೆ ಆ ತರ ಕೂಡ ಹಾಕಬಹುದು. ಆದ್ರೆ ಸ್ಕೂಲಿಗೆ ಆದಷ್ಟು ನಾವು ಮೈಲ್ಡ್ ಆದಂತಹ ಮಸಾಲೆ ಹಾಕಿದ್ರೇನೆ ಒಳ್ಳೇದು. ಇದನ್ನ ನಾನು ಓವರ್ ಫ್ರೈ ಮಾಡೋದಿಲ್ಲ ಮತ್ತೆ ಜಾಸ್ತಿ ಕಲರ್ ಬರುವವರೆಗೆ ಕೂಡ ಫ್ರೈ ಮಾಡೋದಿಲ್ಲ. ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುಕ್ ಆಗುವವರೆಗೆ ವೇಟ್ ಮಾಡ್ತೇನೆ ಅಷ್ಟೇ. ಫ್ರೂಟ್ ಇವತ್ತು ಚೂಸ್ ಮಾಡಿರೋದು ವಾಟರ್ಮೆಲನ್. ಸ್ನಾಕ್ಸ್ ಪ್ಲಾನ್ ಮಾಡುವಾಗ ಒಂದು ಫ್ರೂಟ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ಒಳ್ಳೇದು. ಅದರಲ್ಲಿರುವಂತಹ ನ್ಯೂಟ್ರಿಷನ್ ಆಗಿರಬಹುದು, ಅದರ ಜೊತೆಗೆ ಅದರಲ್ಲಿರುವಂತಹ ನೀರಿನ ಅಂಶ ಮಕ್ಕಳಿಗೆ ತುಂಬಾ ಒಳ್ಳೇದು. ಒಂದು ಸೈಡ್ ಅಲ್ಲಿ ವಾಟರ್ಮೆಲನ್, ಇನ್ನೊಂದು ಸೈಡ್ ಅಲ್ಲಿ ಪನ್ನೀರ್. ಇಲ್ಲಿಗೆ ಸ್ನಾಕ್ಸ್ ಬಾಕ್ಸ್ ಒಂದು ರೆಡಿ ಆಯ್ತು. ಈಸಿ ಅಂಡ್ ಹೆಲ್ದಿ. ಡೇ 2 ಡ್ರೈ ಫ್ರೂಟ್ಸ್ ಅಂಡ್ ಮಸ್ಕ್ ಮೆಲನ್. ಒಂದು ಫ್ರೂಟ್ ಕಂಪಲ್ಸರಿ ಹಾಕಿದ್ರೆ ಒಳ್ಳೇದು. ಫ್ರೂಟ್ ಆರ್ ವೆಜಿಟೇಬಲ್ ಕೂಡ ಓಕೆ. ಇವಾಗ ಮಶ್ರೂಮ್ ಆಗಿರಬಹುದು ಅಥವಾ ಕುಕುಂಬರ್, ಕ್ಯಾರೆಟ್ ಈ ತರ ಕೂಡ ಆಗಿರಬಹುದು. ಒಂದು ಫ್ರೂಟ್ ಆರ್ ವೆಜಿಟೇಬಲ್ ಸ್ನಾಕ್ಸ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಮಕ್ಕಳಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಬೇಕಾದಷ್ಟು ಸಿಗ್ತದೆ. ನಾವು ಬೆಳಿಗ್ಗೆ ಹೇಗೋ ಅಕ್ಕಿ, ರಾಗಿ, ಗೋಧಿ ಇದರಿಂದ ಮಾಡಿರುವಂತಹ ತಿಂಡಿಯನ್ನ ಕೊಟ್ಟಿರ್ತೇವೆ. ಸೊ 10 ಗಂಟೆಯ ಸ್ನಾಕ್ಸ್ಗೆ ಆದಷ್ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಚೂಸ್ ಮಾಡಿದ್ರೆ ಒಳ್ಳೇದು. ಫ್ರೂಟ್ಸ್ ಹಾಕುವಾಗ ಮತ್ತೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಬೇಕು. ತುಂಬಾ ತೀರಾ ದೊಡ್ಡ ಸೈಜ್ ಆಗಿರಬಹುದು ಅಥವಾ ತುಂಬಾ ಚಿಕ್ಕ ಚಿಕ್ಕ ಸೈಜ್ ಕಟ್ ಮಾಡೋದನ್ನ ನಾವು ಅವಾಯ್ಡ್ ಮಾಡಬೇಕು. ನಮ್ಮ ಮಗು ಹೇಗೆ ಎಷ್ಟು ದೊಡ್ಡ ಪೀಸನ್ನ ಹೇಗೆ ತಿನ್ಲಿಕ್ಕೆ ಇಷ್ಟಪಡ್ತದೆ ಆ ತರ ಕಟ್ ಮಾಡಿ ಹಾಕ್ಬೇಕು. ಅಂಡ್ ಡ್ರೈ ಫ್ರೂಟ್ಸ್ ಹಾಕುವಾಗ ಅದನ್ನ ಸ್ವಲ್ಪ ವಾಶ್ ಮಾಡಿ ಹಾಕಿದ್ರೆ ಹೆಲ್ದಿ. ಮನೆಯಲ್ಲಿ ತಂದಂತಹ ಒಂದು ಎಳ್ನೀರಿತ್ತು, ಅದನ್ನ ಕೂಡ ಅವನಿಗೆ ಪ್ಯಾಕ್ ಮಾಡಿ ಒಂದು ಚಿಕ್ಕ ಬಾಟಲ್ ಅಲ್ಲಿ ಕೊಟ್ಟೆ. ಒಮ್ಮೆ ಶಾಲೆ ಶುರುವಾದ್ರೆ ಮಕ್ಕಳು ಹೆಚ್ಚಿನ ಟೈಮ್ ಅನ್ನ ಶಾಲೆಯಲ್ಲೇ ಕಳೆಯೋದ್ರಿಂದ ಮನೆಗೆ ಬಂದ ಮೇಲೆ ಕೂಡ ತುಂಬಾ ವೆರೈಟೀಸ್ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ನಾವು ಮಕ್ಕಳಿಗೆ ಕೊಡುವಂತಹ ಲಂಚ್ ಬಾಕ್ಸ್ ಆಗಿರ್ಬೋದು, ಸ್ನಾಕ್ಸ್ ಬಾಕ್ಸ್ ಆಗಿರ್ಬೋದು, ಹೆಲ್ದಿ ಅಂಡ್ ಅದರಲ್ಲಿ ಏನ್ ನ್ಯೂಟ್ರಿಷನ್ ಬೇಕು ಅದೆಲ್ಲವೂ ಇರುವ ಹಾಗೆ ನೋಡ್ಕೊಂಡ್ರೆ ಒಳ್ಳೇದು. ಹಾಗೆ ಅದರಲ್ಲಿ ಈ ಬೀಜಗಳು, ಎಕ್ಸ್ಟ್ರಾ ಸಿಪ್ಪೆಗಳು ಎಲ್ಲ ಇಲ್ಲದ ಹಾಗೆ ನೋಡ್ಕೊಂಡು ಪ್ಯಾಕ್ ಮಾಡಿ ಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅಂಡ್ ಸ್ವಲ್ಪ ಜಾಸ್ತಿ ವೆರೈಟೀಸ್ ಹಾಕಿ ಕೊಟ್ರೆ ಮಕ್ಕಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. 2-3 ವೆರೈಟೀಸ್ ಹಾಕಿದಾಗ ಪ್ರೆಸೆಂಟೇಶನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತಲ್ವಾ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಡೇ 3 ಕಾರ್ನ್ ಅಂಡ್ ಮ್ಯಾಂಗೋ. ಕಾರ್ನ್ ಅನ್ನು ನಾವು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬಹುದು ಅಥವಾ ಸ್ಟೀಮ್ ಮಾಡ್ಕೊಳ್ಬಹುದು. ಫಸ್ಟಿಗೆ ನಾವು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಒಳ್ಳೇದು, ಟೇಸ್ಟ್ ಚೆನ್ನಾಗಿರ್ತದೆ. ಅಂಡ್ ಇನ್ನೊಂದೇನಂದ್ರೆ ಅದನ್ನ ಬಿಡಿಸ್ಕೊಳ್ಳುವಾಗ ಅದರದ್ದು ಗಟ್ಟಿಯ ಪಾರ್ಟ್ ಸ್ವಲ್ಪ ಬರುತ್ತಲ್ವಾ, ಅದನ್ನ ನಾವು ಸಪರೇಟ್ ಆಗಿ ತೆಗಿಬೇಕು. ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗ್ತದೆ. ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಅವಾಗಲೇ ತೆಗೆದಿಟ್ಕೊಂಡಿರುವಂತಹ ಕಾರ್ನ್ ಅನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಏನಾದ್ರೂ ಮಸಾಲೆ ಇಷ್ಟ ಅಂತ ಇದ್ರೆ ಹಾಕೊಳ್ಬಹುದು. ನಾನೇನ್ ಜಾಸ್ತಿ ಮಸಾಲೆ ಹಾಕೋದಿಲ್ಲ. ಆಲ್ರೆಡಿ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೇನೆ ಅಷ್ಟೇ. ನಿಮ್ಗೆ ಸ್ವೀಟ್ ಕಾರ್ನ್ ತರ ಕೊಡೋದು ಇಷ್ಟ ಇದ್ರೆ ಬೇಕಾದ್ರೆ ಈ ಬೆಲ್ಲ ಕೂಡ ಹಾಕೊಳ್ಬಹುದು. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಕಾರ್ನ್ ರೆಡಿ ಆಗ್ತದೆ. ಇನ್ನು ಹಣ್ಣು ಇವತ್ತು ಚೂಸ್ ಮಾಡಿರೋದು ಮಾವಿನ ಹಣ್ಣನ್ನ. ಸೀಸನಲ್ ಫ್ರೂಟ್ಸ್ ನಮ್ಗೆ ಆ ಟೈಮ್ ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗ್ತದೆ, ಬೇಕಾದಷ್ಟು ಸಿಗ್ತದೆ. ಅಂಡ್ ಆ ಸೀಸನ್ ಅಲ್ಲಿ ಸಿಗುವಂತ ಹಣ್ಣನ್ನ ನಾವು ತಿಂದ್ರೆ ಅದು ತುಂಬಾ ಹೆಲ್ದಿ ಕೂಡ. ಸೊ ಆದಷ್ಟು ಸೀಸನಲ್ ಫ್ರೂಟ್ಸ್ ಅನ್ನ ಚೂಸ್ ಮಾಡಿದ್ರೆ ಒಳ್ಳೇದು. ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು, ಸ್ನಾಕ್ಸ್ ಬಾಕ್ಸ್ ಆಗಿರ್ಬೋದು ಪ್ಯಾಕ್ ಮಾಡುವಾಗ ನಮ್ಮ ಮಗು ಎಷ್ಟು ತಿನ್ನುತ್ತೆ ಅಷ್ಟು ಮಾತ್ರ ಪ್ಯಾಕ್ ಮಾಡಬೇಕು. ಮತ್ತೆ ಬೆಳಗ್ಗೆ ಎಷ್ಟು ತಿಂದಿರ್ತಾರೆ ಅಂತ ನಮ್ಗೆ ಗೊತ್ತಿರ್ತದೆ, ಅದರ ಪ್ರಕಾರನೇ ಸ್ನಾಕ್ಸ್ ಡಬ್ಬಿನ ಪ್ಯಾಕ್ ಮಾಡಬೇಕು. ಅಲ್ಲಿ ಟೀಚರ್ ಬೈತಾರೆ, ಕೊಟ್ಟದ್ದನ್ನೆಲ್ಲ ತಿನ್ನಿಸ್ತಾರೆ ಅಂತ ಹೇಳಿ ಒಂದಷ್ಟು ಪ್ಯಾಕ್ ಮಾಡಿ ಕೊಟ್ರೆ ಅವರಿಗೆ ತಿನ್ನೋದಕ್ಕೆ ನಿಜವಾಗಿಯೂ ತುಂಬಾ ಕಷ್ಟ ಆಗ್ತದೆ. ಅಂಡ್ ಅವರಿಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗ್ತದೆ. ಅಂಡ್ ನಮ್ಮ ಮಕ್ಕಳಿಗೆ ಏನಾದ್ರೂ ಫುಡ್ ಪ್ಯಾಕ್ ಮಾಡಿ ಕೊಡುವಾಗ ಆ ಕಾಂಬಿನೇಷನ್ ಕೊಟ್ರೆ ಓಕೆನಾ, ಅದರಿಂದ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೊಳ್ಬೇಕು. ಇನ್ನು ಡೇ 4 ಚಿಕ್ ಪೀಸ್, ಕುಕುಂಬರ್, ಕ್ಯಾರೆಟ್. ಚಿಕ್ ಪೀಸ್ ನಿನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ದೇನೆ. ನಮ್ಗೆ ಮಧ್ಯಾಹ್ನ ಪಲ್ಯ ಕೂಡ ಇದರಿಂದಾನೇ ಮಾಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಇಲ್ಲಿ ನೀವು ನೋಡ್ತಿರಬಹುದು. ಅವನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಕೊಡೋದು. ಮಕ್ಕಳಿಗೆ ಲಂಚ್ ಅಥವಾ ಸ್ನಾಕ್ಸ್ ಅನ್ನ ಪ್ಯಾಕ್ ಮಾಡುವಾಗ ಅವರಿಗೆ ಸಿಗ್ಬೇಕಾಗಿರುವಂತಹ ಪ್ರೋಟೀನ್ಸ್, ವಿಟಮಿನ್ಸ್ ಇವೆಲ್ಲ ಸಿಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನಾವೊಂದು ನೋಟ್ ಮಾಡ್ಕೊಳ್ಬೇಕು. ಅಂದ್ರೆ ಇವಾಗ ಒಂದು ಫ್ರೂಟ್ ಆರ್ ವೆಜಿಟೇಬಲ್ ಕೊಟ್ಟಾಗ ಅವರಿಗೆ ಬೇಕಾಗಿರುವಂತಹ ಫೈಬರ್ ಅಥವಾ ವಿಟಮಿನ್ ಸಿಗಬಹುದು. ಇವಾಗ ನಾವು ಪ್ರೋಟೀನಿಗೋಸ್ಕರ ಈ ಕಡಲೆ ಆಗಿರಬಹುದು, ಪನ್ನೀರ್ ಆಗಿರಬಹುದು, ಕಾರ್ನ್ ಆಗಿರಬಹುದು, ಡ್ರೈ ಫ್ರೂಟ್ಸ್ ಆಗಿರಬಹುದು, ಇದನ್ನ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಕಡಲೆಯನ್ನ ನಾನು ನೀರ್ ಮತ್ತೆ ಉಪ್ಪು ಹಾಕಿ 1-2 ವಿಸಿಲ್ ಕೂಗಿಸ್ಕೊಳ್ತೇನೆ. ಅವಾಗ ಚೆನ್ನಾಗಿ ಕುಕ್ ಆಗುತ್ತೆ. ಅವನಿಗೆ ಸ್ಕೂಲಲ್ಲಿ ತಿನ್ನೋದಕ್ಕೆ ಕೂಡ ಈಸಿ ಆಗ್ತದೆ. ಅದು 1-2 ವಿಸಿಲ್ ಕುಕ್ ಆದ್ಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದು, ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಮತ್ತೆ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದು. ಬೇಕಾದ್ರೆ ಬೇರೆ ವಸ್ತುಗಳನ್ನ ಕೂಡ ಹಾಕಬಹುದು. ಅಂದ್ರೆ ಜೀರಿಗೆ, ಬೆಳ್ಳುಳ್ಳಿ ಏನ್ ಬೇಕದನ್ನ ಹಾಕಬಹುದು. ನಾನು ಸಿಂಪಲ್ ಆಗಿರ್ಲಿ ಅಂತ ಹೇಳಿ ಉದ್ದಿನ ಬೇಳೆ ಮತ್ತೆ ಸಾಸಿವೆ ಹಾಕಿ ಆಲ್ರೆಡಿ ಕುಕ್ ಮಾಡಿ
ಇಟ್ಟಿರುವಂತಹ ಕಡಲೆಯನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸಿ ಮತ್ತೆ ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿಯನ್ನ ಹಾಕೊಳ್ತೇನೆ ಅಷ್ಟೇ. ಬೇಕಾದ್ರೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನ ಕೂಡ ಹಾಕಬಹುದು. ಅದು ಸ್ವಲ್ಪ ಏನು ಮಸಾಲೆ ತರ ಆಗಿರ್ತದೆ. ನಾನು ಮಸಾಲೆ ತರ ಮಾಡಿದ್ರೆ ಅವನಿಗೆ ನಾನು ಅದ್ರ ಜೊತೆಗೆ ಹಾಕಿರುವಂತಹ ಫ್ರೂಟ್ಸ್ ಆಗಿರ್ಬೋದು, ಅದರ ಜೊತೆಗೆ ತಿನ್ಲಿಕ್ಕೆ ಇಷ್ಟ ಆಗದೆ ಹೋಗಬಹುದು. ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಮಸಾಲೆ ಹಾಕೋದಿಲ್ಲ. ಇದನ್ನು ಜಸ್ಟ್ ಮೈಲ್ಡ್ ಆಗಿ ಒಂದು ಏನು ಸಿಂಪಲ್ ಆದಂತಹ ಸ್ನಾಕ್ಸ್ ತರನೇ ರೆಡಿ ಮಾಡಿ ಕೊಡೋದು. ಸ್ವಲ್ಪ ಕಾಯಿ ತುರಿ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡೋದು ಅಷ್ಟೇ. ಇದರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟ್ ಮತ್ತೆ ಕುಕುಂಬರ್ ಅನ್ನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸಿಂಪಲ್ ಆದಂತಹ ತಿಂಡಿ ಆದ್ರೆ ಹೆಲ್ದಿ ಆಗಿರ್ಬೇಕು. ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗಿರ್ಬೇಕು. ನಾವು ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತೇವೆ ಅದನ್ನ ನೋಡಿದಾಗ ಅವರಿಗೆ ಇಷ್ಟ ಆಗ್ಬೇಕು. ಅಂಡ್ ಟೇಸ್ಟ್ ಕೂಡ ಅಷ್ಟೇ. ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ಬೇಕು. ಒಂದಿನ ಎಣ್ಣೆ ಯೂಸ್ ಮಾಡಿದ್ರೆ ಒಂದಿನ ಬಟರ್ ಯೂಸ್ ಮಾಡಿ, ಒಂದಿನ ತುಪ್ಪ ಯೂಸ್ ಮಾಡಿ. ಅಂಡ್ ನೀವು ಕೊಡುವಂತಹ ತಿಂಡಿ ಆಗಿರ್ಬಹುದು ಬೇರೆ ಬೇರೆ ತರ ಇರ್ಬೇಕು. ದಿನಾಲು ಫ್ರೂಟೇ ಕೊಡೋದಕ್ಕಿಂತ ಒಂದು ದಿನ ಕ್ಯಾರೆಟ್ ಕೊಡಿ, ಒಂದಿನ ಕುಕುಂಬರ್ ಕೊಡಿ, ಒಂದಿನ ಪನ್ನೀರ್ ಕೊಡಿ, ಒಂದಿನ ಮಶ್ರೂಮ್ ಕೊಡಿ. ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ. ಬೇರೆ ಬೇರೆ ತರದ್ದು ಫುಡ್ ಅನ್ನ ಕೊಟ್ಟಾಗ ತಿನ್ನುವ ಅಂತ ಆಗ್ತದೆ. ಡೇ 5 ಚನ್ನಾ ದಾಲ್ ಕಟ್ಲೆಟ್ ಮತ್ತೆ ಡೇಟ್ಸ್. ರಾತ್ರಿನೇ ಕಡಲೆಬೇಳೆಯನ್ನ ಸೋಕ್ ಮಾಡಿ ಇಟ್ಟಿದ್ದೆ. ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದನ್ನ ನಾನು ಮೊದಲಿಗೆ ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕಿ ಕುಕ್ ಮಾಡ್ಕೊಳ್ತೇನೆ. ಯಾಕಂದ್ರೆ ನಾನು ಇದನ್ನ ಕಟ್ಲೆಟ್ ಮಾಡ್ತೇನೆ. ಅದು ಕಟ್ಲೆಟ್ ಮಾಡುವಾಗ ಅಷ್ಟು ಚೆನ್ನಾಗಿ ಕುಕ್ ಆಗ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಇದನ್ನೆಲ್ಲ ಅಷ್ಟೊಂದು ರಾ ಕೊಡೋದು ಅದು ಕೂಡ ಸ್ನಾಕ್ಸ್ಗೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂತಹ ಶುಂಠಿ ಮತ್ತೊಂದು ಅರ್ಧದಷ್ಟು ಹಸಿಮೆಣಸಿನಕಾಯಿ ಮತ್ತೆ ಕುಕ್ ಮಾಡಿ ತಣ್ಣಗಾಗಿರುವಂತಹ ಕಡಲೆಬೇಳೆ ಹಾಗೆ ಸ್ವಲ್ಪ ಇಂಗು ಹಾಕೊಳ್ತೇನೆ. ಇದರಲ್ಲಿರುವಂತಹ ನೀರನ್ನ ನಾನು ಎಲ್ಲ ಹಾಕೊಂಡಿದ್ದೇನೆ. ಬೇಕಾದ್ರೆ ಸ್ವಲ್ಪ ನೀರು ಕೂಡ ಎಕ್ಸ್ಟ್ರಾ ಹಾಕಬಹುದು. ಉಪ್ಪು ನಾನು ಅವಾಗ್ಲೇ ಅದು ಕುಕ್ ಆಗುವಾಗ ಹಾಕಿದ್ದೇನಲ್ವಾ, ಹಾಗೆ ಇವಾಗ ಉಪ್ಪೇನು ಹಾಕೋದಕ್ಕೆ ಹೋಗೋದಿಲ್ಲ. ಅದನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಆನಿಯನ್ ಅನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಡಲೆಬೇಳೆ ಮತ್ತೆ ಅದರ ಜೊತೆಗೆ ಹಾಕಿರುವಂತಹ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ನಾವು ಇದನ್ನ ಬೇರೆ ಬೇರೆ ತರ ಮಾಡಬಹುದು. ಅಂದ್ರೆ ಫ್ಲೇವರ್ ಹೇಗೆ ಇಷ್ಟ ಆಗ್ತದೆ ಆ ತರ ಮಾಡಬಹುದು. ನಾನೇನ್ ಜಾಸ್ತಿ ಖಾರ ಕೂಡ ಮಾಡಲಿಲ್ಲ. ಅರ್ಧ ಮೆಣಸಿನಕಾಯಿ ಹಾಕಿದ್ ಮಾತ್ರ ಇಷ್ಟು ಮಸಾಲೆಗೆ. ಇದನ್ನ ಇವಾಗ ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ಶೇಪ್ ಅಲ್ಲಿ ರೆಡಿ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಮಾಡ್ಕೊಂಡ್ರೆ ಅದು ಫ್ಲಿಪ್ ಮಾಡುವಾಗ ಈಸಿಯಾಗಿ ಫ್ಲಿಪ್ ಆಗ್ತದೆ, ಬ್ರೇಕ್ ಆಗೋದಿಲ್ಲ. ಮತ್ತೆ ನೀರ್ ಕೂಡ ಅಷ್ಟೇ. ನಮ್ಗೆ ಅದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ಬೇಕು ಅಂತ ಇದ್ರೆ ಸ್ವಲ್ಪ ಜಾಸ್ತಿ ನೀರ್ ಕೂಡ ಹಾಕೊಳ್ಬಹುದು. ನಾನು ಪ್ಯಾನ್ ಅಲ್ಲಿ ಇದನ್ನ ಫ್ರೈ ಮಾಡೋದು. ಜಸ್ಟ್ ದೋಸೆಗೆ ಹೇಗೆ ನಾವು ಎಣ್ಣೆಯನ್ನ ಹಚ್ತೇವೆ ಅಷ್ಟೇ ಎಣ್ಣೆ ಹಚ್ಚಿದ್ದು. ಬೇಕಾದ್ರೆ ಇನ್ನು ಫ್ಲಿಪ್ ಮಾಡಿ ಆದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಬಹುದು. ಆವಾಗ ಕುಕ್ ಆಗ್ತದೆ ಅಂಡ್ ಆ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. 2-3 ಬಾರಿ ಫ್ಲಿಪ್ ಮಾಡಿ ಮುಚ್ಚಳ ಮುಚ್ಚಿ ಕುಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಆಕ್ಚುಲಿ ಕಡಲೆಬೇಳೆ ಫಸ್ಟಿಗೆ ಕುಕ್ ಆಗಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಕಾಗಿರೋದಿಲ್ಲ ಕುಕ್ ಆಗೋದಕ್ಕೆ. ಆದ್ರೂ ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ ಅಲ್ವಾ, ಅದಕ್ಕೆ ಚೆನ್ನಾಗಿರ್ತದೆ. ಇದರ ಜೊತೆಗೆ ನಾನು ಖರ್ಜೂರ ಹಾಕಿದ್ದು. ಖರ್ಜೂರ ಎಲ್ಲ ಹಾಕುವಾಗ ಅದ್ರದ್ದು ಬೀಜ ನಾವು ಸಪರೇಟ್ ಆಗಿ ತೆಗೆದು ಹಾಕಿದ್ರೆ ಒಳ್ಳೇದು. ಮಕ್ಕಳಿಲ್ಲಾದ್ರೆ ಸ್ವಲ್ಪ ಏನು ತಿನ್ನುವಾಗ ಜಾಗ್ರತೆ ಮಾಡೋದು ಕೆಲವೊಮ್ಮೆ ಮಿಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.